ಗುಡ್ ಮಾರ್ನಿಂಗ್. ಇವತ್ತಿನ ಒಂದು ವಿಡಿಯೋಸ್ದ ಇನ್ಫಾರ್ಮೇಷನಲ್ಲಿ KPSC ರಿಕ್ವೈರ್ಮೆಂಟ್ ಆಗಿರತಕ್ಕಂಥ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ನಿಮಗೆ 400 ವೇಕೆನ್ಸಿ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋಸ್ನ ಒಂದು ಇನ್ಫಾರ್ಮೇಷನಲ್ಲಿ ನಿಮಗೆ ರಿಕ್ವೈರ್ಮೆಂಟ್ ಆಗಿರತಕ್ಕಂಥದ್ದು ಒಂದು KPSCನ ರಿಕ್ವೈರ್ಮೆಂಟ್ ಆಗಿರತಕ್ಕಂಥ ಆ್ಯಸ್ ಲೈಕ್ ದಟ್ ಒಂದು 400 ವೇಕೆನ್ಸಿ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಆ ಒಂದು 400 ವೇಕೆನ್ಸಿ ಬಂದ್ಬಿಟ್ಟು ನಿಮಗೆ ಅದರ ಒಂದು ಕ್ವಾಲಿಫಿಕೇಷನ್ ಏನು ಮತ್ತು ಅದರದ್ದು ಒಂದು ಅಪ್ಲಿಕೇಶನ್ ಡೇಟ್ಸ್ ಯಾವ್ದು ಇರುತ್ತೆ ಮತ್ತು ಅಪ್ಲಿಕೇಶನ್ ಫೀಸ್ ಯಾವ ಥರ ಇರುತ್ತೆ ಮತ್ತು ಯಾವ ಒಂದು ಡಿಪಾರ್ಟ್ಮೆಂಟ್ನ ಒಂದು ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ನೀವು ಇಲ್ಲಿ UPSC KPSC ಪೊಲೀಸ್ ರೈಲ್ವೇಸ್ SSC ಇನ್ಕ್ಲೂಡಿಂಗ್ ಎಲ್ಲ ಎಕ್ಸಾಮ್ಸ್ನ ಒಂದು ಕೌನ್ಸಿಲಿಂಗು ಪ್ಲಸ್ ಮತ್ತು ಒಂದು ನೀಟು JEE KCET ನೀಟ್ ಮತ್ತು ಕೌನ್ಸಿಲಿಂಗ್ ಕ್ಲಾಸಸ್ ಕೂಡ ಅವೈಲೇಬಲ್ ಆಗಿರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಟೋಟಲ್ ವೇಕೆನ್ಸಿ 400 ಆಗಿರುತ್ತೆ. 400ನ ಒಂದು KPSCಯಲ್ಲಿ ನಿಮಗೆ ವೆಟ್ರನರಿ ಆ್ಯಂಡ್ ಆ್ಯನಿಮಲ್ ಹಸ್ಬೆಂಡ್ರಿ ಅಂತ ಕೂಡ ಹೇಳ್ಬೋದು. ಆ ಒಂದು ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ನೋಡಿ. ಇದು ಬಂದ್ಬಿಟ್ಟು ನಿಮಗೆ ಅದು ಒಂದು ಗ್ರೂಪ್ ಎನ ಒಂದು ಪೋಸ್ಟ್ ಆಗಿರುತ್ತೆ. ಇದು ಬಂದ್ಬಿಟ್ಟು ನಿಮಗೆ KPSCನ ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಕೂಡ ಹೇಳಲಾಗುತ್ತೆ. ಗ್ರೂಪ್ ಎನ ಒಂದು ಪೋಸ್ಟ್ ಆಗಿರ್ತಕ್ಕಂಥ ಇದರಲ್ಲಿ ನಿಮಗೆ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯಲ್ಲಿ ಪಶು ವೈದ್ಯಾಧಿಕಾರಿ ಆ್ಯಕ್ಟ್ ಒಂದು ವೆಟ್ರನರಿ ಆಫೀಸರ್ ಅಂತ ಕೂಡ ಕರಿಬೋದು. ವೆಟ್ರನರಿ ಆಫೀಸರ್ ಆಗಿ ನಿಮಗೆ ಒಂದು 342 + 58 ವೇಕೆನ್ಸಿ ಆಗಿರುತ್ತೆ. ಟೋಟಲ್ ಬಂದ್ಬಿಟ್ಟು ನಿಮಗೆ 400 ಆಗಿರುತ್ತೆ. 400ಅಲ್ಲಿ 58 ವೇಕೆನ್ಸಿ ಫಾರ್ ಬ್ಯಾಕ್ಲಾಗ್ ಆಗಿರುತ್ತೆ. ಇನ್ನು ರಿಮೈನಿಂಗ್ 342 ಆ್ಯಸ್ ವೆಲ್ ಆಸ್ ರೆಗ್ಯುಲರ್ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು. ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 400 ಆಗಿರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಲೈಕ್ ದಟ್ ಒಂದು ವೆಟ್ರನರಿ ಅನಿಮಲ್ ಹಸ್ಬೆಂಡ್ರಿ ಪ್ಲಸ್ ಮತ್ತು ಫಿಶರ್ಸ್ ಡಿಪಾರ್ಟ್ಮೆಂಟ್ ಅಂತ ಕೂಡ ಕರಿಬೋದು. ಓವರ್ ಆಲ್ ಬಂದ್ಬಿಟ್ಟು ನಿಮಗೆ ವೆಟ್ರನರಿ ಆಫೀಸರ್ ಅಂತ ಈ ಗ್ರೇಡ್ನ ಒಂದು ಪೋಸ್ಟ್ ಒಂದು ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ನಿಮಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಿಮಗೆ ಇಂಪಾರ್ಟೆಂಟ್ ಡೇಟ್ ಆಗಿರ್ತಕ್ಕಂಥದ್ದು ಒಂದು ಸ್ಟಾರ್ಟಿಂಗ್ ಡೇಟ್ ಫಾರ್ ಅಪ್ಲಿಕೇಶನ್ ನಿಮಗೆ 12th ಆಗಸ್ಟಿಂದ 12th ಆಗಸ್ಟ್ 24ಇಂದ ಅಪ್ ಟು ನಿಮಗೆ 12th ಸೆಪ್ಟೆಂಬರ್ ತನಕ ಇದಕ್ಕೆ ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ ಫಾರ್ ಅಪ್ಲಿಕೇಶನ್ಗೆ. ಅಪ್ಲಿಕೇಶನ್ನ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮಗೆ 12th ಸೆಪ್ಟೆಂಬರ್ ಆಗಿರುತ್ತೆ. ಬಟ್ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ನಿಮಗೆ ಅಪ್ಲಿಕೇಶನ್ ಫಾರ್ಗೆ 12th ಆಗಸ್ಟಿಂದ ಇದಕ್ಕೆ ಒಂದು ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದರ ಒಂದು ಯಾವುದೇ ರೀತಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಆಗಿರ್ತಕ್ಕಂಥ ಒಂದು ಇದು ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ನೋಡಿ. ಆನ್ಲೈನ್ ವೆಬ್ಸೈಟ್ನ ಒಂದು ಆಗಿರ್ತಕ್ಕಂಥ ಈ ಒಂದು ಅಪ್ಲಿಕೇಶನ್ನು ಈ ಒಂದು ವೆಬ್ಸೈಟ್ ಥ್ರೂ ಕೂಡ ನಿಮಗೆ ಅಪ್ಲೈ ಮಾಡ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಒಂದು ಅಪ್ಲಿಕೇಶನ್ ಒಂದು ಹೆಲ್ಪ್ಲೈನ್ ನಂಬರ್ ಮತ್ತು ವೆಬ್ಸೈಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಮೊನ್ನೆ ಅಪ್ಲಿಕೇಶನ್ನ ಫೀಸ್ ಮತ್ತು ಯಾವ ರೀತಿ ಯಾವ ಒಂದು ಇದರಲ್ಲಿ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಯಾವ ಒಂದು ಪೇಮೆಂಟ್ ಮುಖಾಂತರ ಕೂಡ ನೀವು ಇದಕ್ಕೆ ತಲುಪಿಸ್ಬೋದು ಅಂದರೆ UPI ಮತ್ತು ಆನ್ಲೈನ್ ಮುಖಾಂತರ ಕೂಡ ಇದಕ್ಕೆ ಒಂದು ಅಪ್ಲಿಕೇಶನ್ ಫೀಸನ್ನು ಕೂಡ ಇದಕ್ಕೆ ಪೇ ಮಾಡಲಾಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಅಪ್ಲಿಕೇಶನ್ ಫೀಸ್ ಯಾವ ಥರ ಇರುತ್ತೆ ಅಂದರೆ ನೋಡ್ಬೋದು ನೀವು ಇಲ್ಲಿ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಒಂದು 600 ರೂಪೀಸ್ ಫಾರ್ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಅದೇ ರೀತಿ ನಿಮಗೆ ಪ್ರವಾಗ 2A ಮತ್ತು 2B 3A 3rd B ಅಭ್ಯರ್ಥಿಗಳಿಗೆ 300 ರೂಪೀಸ್ ಫಾರ್ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಎಕ್ಸ್ ಸರ್ವಿಸ್ಮ್ಯಾನ್ ಅಭ್ಯರ್ಥಿಗಳಿಗೆ ಆ್ಯಸ್ ಲೈಕ್ ದಟ್ ಎಕ್ಸ್ ಸರ್ವಿಸ್ಮ್ಯಾನ್ ಕ್ಯಾಂಡಿಡೇಟ್ಸ್ಗೆ ಓನ್ಲಿ ಫಾರ್ 50 ರೂಪೀಸ್ ಫೀಸ್ ಆಗಿರುತ್ತೆ. ಅದೇ ರೀತಿ ನಿಮಗೆ ಇಲ್ಲಿ SC ST ಮತ್ತು ಪ್ರವರ್ಗ ಒಂದು ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಿಂದ ಅಪ್ಲಿಕೇಶನ್ ಫೀಸ್ ಆಗಿರಲ್ಲ. ಅವರಿಗೆ ಆ ಒಂದು ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಸನ್ನು ನಿಲ್ ಮಾಡಲಾಗಿರುತ್ತೆ. ಇದಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇನ್ನೊಂದು ಏನಂದರೆ ಇಂಪಾರ್ಟೆಂಟಾಗಿ ಇದಕ್ಕೆ ಇಂಪಾರ್ಟೆಂಟ್ಸ್ ಆಗಿ ನಿಮಗೆ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ಒಂದು ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ಅಂದರೆ ಈ ಒಂದು ಪೋಸ್ಟಿಗೆ ಅನುಗುಣವಾಗಿ ನಿಮಗೆ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟ್ ಇಲ್ಲಿ ಕೇಳಲಾಗುತ್ತೆ. ಕ್ಯಾಂಡಿಡೇಟ್ ಯಾವ ಥರ ಅಂದರೆ ಇಲ್ಲಿ ಅಭ್ಯರ್ಥಿಗಳು ನೋಡ್ಬೋದು. ಮಸ್ಟ್ ಬಿ ಹ್ಯಾವ್ ಹೋಲ್ಡರ್ ಆಫ್ ಡಿಗ್ರಿ ಇನ್ BV ಸೈನ್ಸ್ ಲೈಕ್ ದಟ್ BV ಸೈನ್ಸ್ ಆ್ಯಂಡ್ AH ಅಂದರೆ ಇದರ ಒಂದು ಲಾಂಗ್ ಫಾರ್ಮ್ ಬಂದ್ಬಿಟ್ಟು ನಿಮಗೆ ಬ್ಯಾಚುಲರ್ ಆಫ್ ವೆಟ್ರನರಿ ಸೈನ್ಸ್ ಅಂತ ಕೂಡ ಹೇಳಲಾಗುತ್ತೆ. ಇನ್ನೊಂದು ಬಂದ್ಬಿಟ್ಟು ನಿಮಗೆ ಬ್ಯಾಚುಲರ್ ಆಫ್ ವೆಟ್ರನರಿ ಸೈನ್ಸ್ ಆ್ಯಂಡ್ ಆ್ಯನಿಮಲ್ ಹಸ್ಬೆಂಡ್ರಿ ಅಂತ ಕೂಡ ಇಲ್ಲಿ ನಿಮಗೆ ಈ ಒಂದು ಕ್ವಾಲಿಫೈಡ್ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಒಂದು ಎಲಿಜಿಬಲ್ ಆಗಿರ್ತೀರ. ಈ ಒಂದು ಅಪ್ಲಿಕೇಶನ್ಗೆ ನಿಮಗೆ ಪರ್ಟಿಕ್ಯುಲರ್ ಆಗಿ ನಿಮಗೆ ಬ್ಯಾಚುಲರ್ ಆಫ್ ವೆಟ್ರನರಿ ಸೈನ್ಸ್ ಮತ್ತು ಇಲ್ಲಾಂದರೆ ಅದರ್ವೈಸ್ ಬ್ಯಾಚುಲರ್ ಆಫ್ ವೆಟ್ರನರಿ ಸೈನ್ಸ್ ಆ್ಯಂಡ್ ಆ್ಯನಿಮಲ್ ಹಸ್ಬೆಂಡ್ರಿಗೆ ಇರತಕ್ಕಂಥ ಒಂದು ಸರ್ಟಿಫೈಡ್ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಇದಕ್ಕೆ ರಿಕ್ವೈರ್ಮೆಂಟ್ಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಎಕ್ಸಾಂಪಲ್ ಆಗಿ ಏಜ್ ಲಿಮಿಟ್ ಕೂಡ ಎಷ್ಟಾಗಿರುತ್ತೆ ಅಂದರೆ ಮಿನಿಮಮ್ ಬಂದ್ಬಿಟ್ಟು ನಿಮಗೆ 21 ಏಜ್ ಆಗಿರುತ್ತೆ. 18 ಏಜಿಂದ ಮಿನಿಮಮ್ ಆಗಿಬಿಟ್ಟು ನಿಮಗೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಲ್ಲಿ ಲಾಸ್ಟ್ ಒಂದು ಏಜ್ ಲಿಮಿಟ್ ಬಂದ್ಬಿಟ್ಟು ನಿಮಗೆ 35 ಏಜ್ ಆಗಿರುತ್ತೆ. ಅದೇ ರೀತಿ ನಿಮಗೆ 2A 2B ಮತ್ತು 3rd A 3rd B ಅಭ್ಯರ್ಥಿಗಳಿಗೆ 38 ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ SC ST ಮತ್ತು
A1 ಅಭ್ಯರ್ಥಿಗಳಿಗೆ ಇದಕ್ಕೆ ಪರ್ ಲಿಮಿಟ್ ನಿಮಗೆ 40 ತನಕ ಇದಕ್ಕೆ ಒಂದು ಏಜ್ ಲಿಮಿಟ್ ಆಗಿರುತ್ತೆ. ಸೊ ಇದು ಬಂದುಬಿಟ್ಟು ನಿಮಗೆ ನೆಕ್ಸ್ಟ್ ಒಂದು ಬ್ಯಾಕ್ಲಾಗ್ ಪೋಸ್ಟ್ಗಳು ಯಾವ ಥರ ಇರುತ್ತೆ ಅಂದರೆ 58 ಫಾರ್ ವೇಕೆನ್ಸಿ ಅಂತ ನಾನು ಸ್ಟಾರ್ಟಿಂಗ್ ಹೇಳಿದ್ದೆ. 58 ವೇಕೆನ್ಸಿ ಫಾರ್ ಬ್ಯಾಕ್ಲಾಗ್ ಕ್ಯಾಂಡಿಡೇಟ್ಸ್ಗಳಿಗೆ ಅಂತ ಕೂಡ ಇದು ಹೇಳ್ಬೋದು ನೀವು. ಡಿಸಬಿಲಿಟಿ ಮತ್ತು ಸೊ ಒಂದು ಬ್ಯಾಕ್ಲಾಗ್ ಇರ್ತಕ್ಕಂಥ ಸರ್ವಿಸ್ ಮ್ಯಾನ್ ಎಲ್ಲ ಅಭ್ಯರ್ಥಿಗಳಿಗೆ ಇಲ್ಲಿ ಇರ್ತಕ್ಕಂಥ ಒಂದು 58 ವೇಕೆನ್ಸಿ ಕೂಡ ನೋಡ್ಬೋದು. ಸೊ ಅದೇ ರೀತಿ ನಿಮಗೆ ರಿಮೈನಿಂಗ್ 342 ಆ್ಯಸ್ ವೆಲ್ ಆಸ್ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ ಟೋಟಲ್ 342 ವೇಕೆನ್ಸಿ ಕೂಡ ಯಾವ ಥರ ಇದೆ ಅನ್ನೋದು ತೋರಿಸಿದ್ದೀನಿ ನೋಡಿ. ಸೊ ಈ ಒಂದು ರಿಕ್ವೈರ್ಮೆಂಟ್ನ ಒಂದು ವೇಕೆನ್ಸಿ ಡೀಟೇಲ್ಸ್ ಕೂಡ ಈ ಒಂದು ಪೈ ಚಾರ್ಟಲ್ಲಿ ನಿಮಗೆ ತೋರಿಸಿದ್ದಾರೆ. ಸೊ ಈ ಒಂದು ವಿಡಿಯೋಸ್ದ ಇನ್ಫಾರ್ಮೇಷನ್ ಇಷ್ಟೇ ಆಗಿರುತ್ತೆ. ಓಕೆ, ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ನನಗೆ ಒಂದು ಎಕ್ಸಾಮ್ ಪ್ರೊಸೆಸ್ ಯಾವ ಥರ ಇರುತ್ತೆ ಮತ್ತು ಒಂದು ಸೆಲೆಕ್ಷನ್ ಯಾವ ಥರ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ.